ಬಟ್ ಸಾಮಾನ್ಯವಾಗಿ ಮೋಸ್ಟ್ ಸಕ್ಸಸ್ಫುಲ್ ಹಾರೋಸ್ಕೋಪ್ ಇದೆ. ಸುಮ್ನೆ ಇವರು ತಮ್ಮ ಸಾಮರ್ಥ್ಯವನ್ನು ತೋರ್ಸಂಗಿಲ್ಲ, ಭಾರಿ ಜಾಣ ಇರ್ತಾರೆ. ಅಕಸ್ಮಾತ್ ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಅಡ್ವೈಸಿಂಗ್ ಕೊಡ್ತಾರಪ್ಪ ಅಂದ್ರೆ ಹಂಗ ಕೊಡಂಗಿಲ್ಲ, ಭಾಳ ವಿಚಾರ ಮಾಡಿ ಕೊಡ್ತಿರ್ತಾರೆ. ಡೆಪ್ತ್ ನಾಲೆಜ್ ಇರ್ತದ ಅವ್ರಿಗೆ. ಕರೆಯೋದೇನಪ್ಪಾ ಅಂತಂದ್ರೆ ಕಂಪ್ಲೀಟರ್, ಕೆಲಸವನ್ನು ಮುಗಿಸೋರು ಇವ್ರು ಒಳ್ಳೆ ಸೈಕಾಲಜಿಸ್ಟ್ ಆಗ್ಬೋದು, ಮೆಂಟರ್ ಆಗ್ಬೋದು, ಟೀಚರ್ ಆಗ್ಬೋದು, ಗುರು ಆಗ್ಬೋದು, ಸಕ್ಸಸ್ಫುಲ್ ಇರ್ತಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಕೊನೆಯ ರಾಶಿ ಮೀನರಾಶಿ. ಕೊನೆಯ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರದ ನಂತರದ ನಕ್ಷತ್ರ ರೇವತಿ. ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳ ಸಂಪೂರ್ಣ ವಿಶ್ಲೇಷಣೆ. ಮೀನರಾಶಿಯವರ ಬಗ್ಗೆ 2 ಸರ್ತಿ ಹೇಳಿದ್ದೇನೆ ನಾನು ನಿಮ್ಗೆ. ಚಂಚಲ ಸ್ವಭಾವದ ರಾಶಿ, ಜಲತತ್ವದ ರಾಶಿ, ಸೂಕ್ಷ್ಮ ರಾಶಿ, ಗುರುಗ್ರಹದ ರಾಶಿ, 2 ಸ್ವಭಾವವುಳ್ಳಂತಹ ರಾಶಿ, ಸ್ಥಿರವಾದ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯವನ್ನು ತಗೊಳ್ಳೋದ್ರಲ್ಲಿ ಕೊರತೆ ನ್ಯೂನ್ಯತೆ ಇರುವಂತಹ ಭಯ ಪಡುವಂತಹ ರಾಶಿ. ಎಲ್ಲಿ ನಾ ಹಿಂಗ್ ಡಿಸಿಷನ್ ತಗೊಂಡ್ರೆ ಹಂಗಾಗ್ಬಿಡ್ತದೋ, ಹಿಂಗ್ ಡಿಸಿಷನ್ ತಗೊಂಡ್ರೆ ಹಿಂಗಾಗ್ಬಿಡ್ತದೋ ಅನ್ನೋ ಭಯದಲ್ಲೇ ನಿರ್ಣಯವನ್ನೇ ತಗೊಳ್ಳಿಕ್ ಆಗದೆ ಇರುವಂತಹ ಚಂಚಲತೆಯ ರಾಶಿ. ಬಹಳ ಸೂಕ್ಷ್ಮ ಸ್ಪಂದನಾತ್ಮಕ ರಾಶಿ. ಮತ್ತೊಬ್ಬರ ನೋವು, ಮತ್ತೊಬ್ಬರ ದುಃಖವನ್ನ ಬೇಗ ತಿಳಿದುಕೊಳ್ಳುವ ರಾಶಿ, ಬೇಗ ಸ್ಪಂದಿಸುವಂತಹ ರಾಶಿ. ಇವೆಲ್ಲವೂ ಆ ಮೀನರಾಶಿಯ ಗುಣಧರ್ಮ. ಇನ್ನು ಅನೇಕ ಗುಣಧರ್ಮಗಳವ. ಬೇಗ ನಂಬಿಕೆಗೆ ಒಳಗಾಗ್ತಾರ, ಬಹಳ ಬೇಗ ನಂಬ್ತಾರ, ನಂಬಿಕೆಗೆ ದ್ರೋಹ ಆಗ್ತಾರ, ಬಹಳ ಬೇಗ ಮೋಸ ಹೋಗ್ತಾರ. ಮತ್ ಹಂದಿಂತವ್ರು ಸ್ನೇಹ ಮಾಡೋದಿಲ್ಲ. ಸ್ವಲ್ಪ ಯಾರು ಫೇಮಸ್ ಇರ್ತಾರ, ರಿಚ್ ಇರ್ತಾರ, ಸೆಲೆಬ್ರಿಟಿ ಇರ್ತಾರ, ಒಂದ್ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಮನಸ್ಸಿಗೆ ಹಿಡಿಸ್ಬೇಕು. ಅವ್ರು ಸುಮ್ನೆ ಸ್ನೇಹ ಮಾಡಂಗಿಲ್ಲ. ಸೆಲೆಕ್ಟಿವ್ ಇರ್ತಾರ ಸ್ನೇಹ ಮಾಡುವುದರಲ್ಲೂ ಕೂಡ. ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ, ಹೊಡೆದಾಟ, ವಾದ, ತರ್ಕ, ಕಿರಿಕಿರಿ ಇಂತ ಯಾವುದರಲ್ಲೂ ಭಾಗವಹಿಸೋದಿಲ್ಲ. ಇದು ಸಾಮಾನ್ಯ. ಆಮೇಲೆ ದೇವರು, ದಿಂಡ್ರು, ಪಾಪ, ಪುಣ್ಯ, ಆಧ್ಯಾತ್ಮಿಕ ಚಿಂತನೆ, ದೇವರ ಆರಾಧನೆ, ಗುರುವಿನ ಸೇವೆ ಇವೆಲ್ಲದರಲ್ಲಿ ನಿರತರಾಗಿರ್ತಾರ. ಇವೆಲ್ಲವೂ ಇವರಲ್ಲಿ ಇರ್ತದೆ. ಯಾರಿಗೆ? ಮೀನರಾಶಿಯವರಿಗೆ. ಇನ್ನು ರೇವತಿ ನಕ್ಷತ್ರ ಅಂತ ಬಂದಾಗ ಕೊನೆಯ ನಕ್ಷತ್ರ, ಇದರ ಅಧಿಪತಿ ಯಾರಪ್ಪ? ಬುಧ, ಗ್ರಹ ದೇವತಾ. ಅಭಿಮಾನಿ ದೇವತಾ ಭೂಷಣ. ಅಂದ್ರೆ ಭೂಷಣ ಅಂದ್ರೆ ನಮ್ಮ ಋಗ್ವೇದದಲ್ಲಿ ಏನಂತ ಅರ್ಥ ಬರ್ತದ? ನರಿಶ್ಮೆಂಟ್, ಎನ್ಕರೇಜ್ಮೆಂಟ್, ಶಕ್ತಿ, ಚೈತನ್ಯ, ದಾರಿ ತೋರು, ರಕ್ಷಿಸು, ಬೆಳೆಸು. ಆ ಭೂಷಣ ಅನ್ನುವ ದೇವತಾ ಕೆಲಸ ಏನಪ್ಪಾ ಅಂದ್ರೆ ಸದಾ ಸಂಚಾರ ಮಾಡೋದು, ಒಳ್ಳೆದನ್ನ ರಕ್ಷಣೆ ಮಾಡೋದು, ಒಳ್ಳೆದನ್ನ ಸಂಗ್ರಹ ಮಾಡೋದು. ಹಿಂಗಾಗಿ ಮೀನರಾಶಿ ರೇವತಿ ನಕ್ಷತ್ರ ಪ್ರಿಯರು, ರೇವತಿ ನಕ್ಷತ್ರದವರು ಸಂಚಾರ ಪ್ರಿಯರಾಗಿರ್ತಾರ. ಜರ್ನಿ, ಟೂರಿಸಂ, ಓಡಾಟ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರ. ಸೇಲ್ಸ್ಮೆನ್ಸ್, ಬೆಸ್ಟ್ ಸೇಲ್ಸ್ಮೆನ್ಸ್, ಸೇಲ್ಸ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಸೇಲ್ಸ್ ಪ್ಲಾನಿಂಗ್ಸ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಎಕ್ಸಿಕ್ಯೂಷನ್ಸ್ ಎಲ್ಲದರಲ್ಲಿ ನಿಪುಣ. ವ್ಯಾಪಾರ, ಬಿಸ್ನೆಸ್ ನಂಬರ್ 1, ಶೇರ್ ಮಾರ್ಕೆಟ್, ಟ್ರೇಡಿಂಗ್ ನಂಬರ್ 1, ಚಾರ್ಟರ್ಡ್ ಅಕೌಂಟೆಂಟ್, ಬ್ಯಾಂಕ್ ಅಕೌಂಟ್ಸ್, ಲೆಕ್ಕಾಚಾರ ನಂಬರ್ 1, ಒಳ್ಳೆ ಒಂದು ಸಂಘ, ಸಂಸ್ಥೆ, NGO ಕಟ್ಲಿಕ್ ನಂಬರ್ 1, ಒಳ್ಳೆ ಸ್ಥಿತಿಗತಿಗಳನ್ನ ಮೇಂಟೈನ್ ಮಾಡುವಂತ ನಂಬರ್ 1. ನೀವ್ ಎಷ್ಟೇ ಜವಾಬ್ದಾರಿ ಕೊಡ್ರಿ, ಎಷ್ಟೇ ಕೆಲಸ ಕೊಡ್ರಿ, ಎಲ್ಲದರ ಲೆಕ್ಕ ಇಟ್ಟು ನೀಟಾಗಿ ನಿಮ್ಗೆ ಲೆಕ್ಕ ಒಪ್ಪಿಸುವಂತ ಸಾಮರ್ಥ್ಯ. ಬರೇ ವಾದ, ತರ್ಕ, ಲೆಕ್ಕಾದಕ್ ಬಂದ್ರೂ ನಿಲ್ಲುವಂತ ರಾಶಿ. ಸುಮ್ನೆ ಈ ಮೀನರಾಶಿಯ ಸ್ವಭಾವ ರೇವತಿ ನಕ್ಷತ್ರಕ್ಕೆ ಬರೋದೇ ಇಲ್ಲ. ವಾದ, ತರ್ಕ ನಂಬರ್ 1 ಇವರು. ಬೇಕಂತಾನೆ ವಾದಕ್ಕೆ ಬೀಳ್ತಾರ. ನಾ ಸರಿ ಅಂತ ಸಾಬೀತ್ ಮಾಡೇ ಕೈ ಬಿಡ್ತಾರ. ಅಷ್ಟು ಸಾಮರ್ಥ್ಯವಂತರಾಗಿರ್ತಾರೆ. ಸುಮ್ನೆ ಇವರು ತಮ್ಮ ಸಾಮರ್ಥ್ಯವನ್ನ ತೋರ್ಸಂಗಿಲ್ಲ, ಭಾರಿ ಜಾಣ ಇರ್ತಾರೆ. ಉತ್ತರಾಷಾಢ ನಕ್ಷತ್ರದಂಗ ಇವರು, ಶ್ರವಣ ಬೇರೆ ಬೇರೆ ನಕ್ಷತ್ರದಂಗ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ತಮ್ಮ ಜಾಣಮೆಯನ್ನ ತೋರಿಸ್ತಾರೆ, ತಮ್ಮ ಪ್ರತಿಭೆಯನ್ನ ತೋರಿಸ್ತಾರೆ. ಬಹಳ ಕ್ಷಮತೆ ಉಳ್ಳವರಾಗಿರ್ತಾರೆ. ಏನ್ ಕೆಲಸ ಕೊಟ್ಟರು ಮುಗಿಸುವಂತರಾಗಿರ್ತಾರೆ. ಫೈನಲ್ ಕಂಪ್ಲೀಟರ್ ಇವರು. ದೀಸ್ ರೇವತಿ ನಕ್ಷತ್ರ ಅಂತಂದ್ರೆ ಇವ್ರು ನನ್ ಕರೆಯೋದೇನಪ್ಪಾ ಅಂತಂದ್ರೆ ಕಂಪ್ಲೀಟರ್, ಕೆಲಸವನ್ನು ಮುಗಿಸೋರು ಇವರು. ಇವ್ರು ಒಳ್ಳೆ ಸೈಕಾಲಜಿಸ್ಟ್ ಆಗ್ಬೋದು, ಮೆಂಟರ್ ಆಗ್ಬೋದು, ಟೀಚರ್ ಆಗ್ಬೋದು, ಗುರು ಆಗ್ಬೋದು, ಒಳ್ಳೆ ಆಸ್ಟ್ರಾಲಜಿಸ್ಟ್ ಆಗ್ಬೋದು, ಒಳ್ಳೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಆಗೋದು, ಅಡ್ಮಿನಿಸ್ಟ್ರೇಟರ್ ಆಗ್ಬೋದು, ಅಡ್ವೈಸರ್ ಆಗ್ಬೋದು. ಮೀನರಾಶಿ ರೇವತಿ ನಕ್ಷತ್ರದವ್ರು ಯಾರ ಅಕಸ್ಮಾತ್ ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಅಡ್ವೈಸಿಂಗ್ ಕೊಡ್ತಾರಪ್ಪ ಅಂದ್ರೆ ಹಂಗ ಕೊಡಂಗಿಲ್ಲ, ಬಹಳ ವಿಚಾರ ಮಾಡಿ ಕೊಡ್ತಿರ್ತಾರ. ಡೆಪ್ತ್ ನಾಲೆಜ್ ಇರ್ತದ ಅವ್ರಿಗೆ. ಬಹಳ ಅಂದ್ರೆ ಬಹಳ ಅವ್ರಿಗೆ ಮೋಕ್ಷ, ಆಧ್ಯಾತ್ಮ, ದೇವರು, ಪಾಪ, ಪುಣ್ಯ, ಆಮೇಲೆ ಮತ್ತೊಬ್ರು ಉಸಾಬಿಗೆ ಹೋಗೋದಾಗ್ಲಿ, ಮತ್ತೊಬ್ಬರಿಗೆ ತೊಂದರೆ ಕೊಡೋದಾಗ್ಲಿ, ಮತ್ತೊಬ್ಬರ ನೋವಿನಲ್ಲಿ ದುಃಖದಲ್ಲಿ ಸುಖ ಪಡೋದಾಗ್ಲಿ ಏನೂ ಇರಂಗಿಲ್ಲ. ತಾವಾತು, ತಮ್ಮ ಕೆಲಸ ಆತು, ತಮ್ಮ ನಿಷ್ಠೆ ಆತು, ಅಷ್ಟು ಸಾಮರ್ಥ್ಯ ಇರ್ತದ.
ರೇವತಿ ನಕ್ಷತ್ರದವ್ರಿಗೂ ಡೈಜೆಷನ್ ಪ್ರಾಬ್ಲಮ್ ಇರ್ತದ, ಆರ್ಥರೈಟಿಸ್ ಇರ್ತದ, ಕಾಲಿನ ನೋವು ಇರ್ತದ, ಬೆನ್ನು ನೋವು ಬಹಳ ಬರ್ತಿರ್ತದ, ಸ್ಟ್ರೆಸ್ ಬಹಳ ಮಾಡ್ಕೋತಿರ್ತಾರ. ಇವ್ರಿಗೂ ಆಸೆ ಬಹಳ, ದುಡ್ಡು ಗಳಿಸಬೇಕು, ಅಧಿಕಾರ ಗಳಿಸಬೇಕು, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಭಯಂಕರ ರಿಚ್ ಆಗಿ ಲ್ಯಾವಿಶ್ ಆಗಿರ್ಬೇಕು, ಒಳ್ಳೆ ಕಾರು ಬಂಗ್ಲೆ ಆಸ್ತಿ ಎಲ್ಲರಿಗೂ ಇರ್ತದೆ, ಯಾರು ಇರಂಗಿಲ್ಲ. ಬಟ್ ಅದ್ರ ಆ ಮಾರ್ಗದಲ್ಲಿ ಇವ್ರು ಹೋಗ್ತಾರ. ರೇವತಿ ನಕ್ಷತ್ರ ವಿದ್ಯಾ ಸಂಗ್ರಹ ಚಲೋ ಮಾಡ್ತಾರ, ಆ ವಿದ್ಯೆಗೆ ತಕ್ಕಂತ ಉದ್ಯೋಗವನ್ನ ಮಾಡ್ತಾರ, ಉದ್ಯೋಗಕ್ಕಿಂತ ಹೆಚ್ಚು ಸಂಪಾದಿಸಬೇಕು ಅಂತಾರ. ಬಟ್ ಮ್ಯಾಥಮ್ಯಾಟಿಕ್ಸ್, ವೊಕ್ಯಾಬ್ಯುಲರಿ, ಲ್ಯಾಂಗ್ವೇಜ್, ಮಾತನಾಡುವ ಸ್ಕಿಲ್, ಜನರನ್ನ ಆಕರ್ಷಣೆ ಮಾಡುವಂತ ಶಕ್ತಿ, ಹಿಡಿದ ಕೆಲಸವನ್ನು ಮುಗಿದುವಂತ ಒಂದು ಚಾಣಾಕ್ಷತೆ, ಇಂಟೆಲಿಜೆನ್ಸ್ ಬಹಳ ಇರ್ತದೆ ಇವ್ರ ಕಡೆ. ಮೇನ್ ಅಂದ್ರೆ ಮ್ಯಾಥಮ್ಯಾಟಿಕ್ಸ್, ಕ್ಯಾಲ್ಕುಲೇಷನ್, ಲೆಕ್ಕ, ಪ್ರತಿಯೊಂದು ಲೆಕ್ಕ ಮಾಡ್ತಿರ್ತಾರ. ಮುಂದಾಲೋಚನೆ ಜಾಸ್ತಿ ಇರ್ತದ. ಇವೆಲ್ಲವೂ ಇರೋಲ್ಲ ಒಳ್ಳೆ ಗುಣ ಇರ್ತದೆ. ಇದು ರೇವತಿ ನಕ್ಷತ್ರ. ಸಾಮಾನ್ಯವಾಗಿ 27 ನಕ್ಷತ್ರದಲ್ಲೂ ಕೆಲವೊಂದು ವಿಷಯಗಳನ್ನ ಕಾಮನ್ ಆಗಿ ಕಾಣಬಹುದು. ಬಟ್ ಇವರಲ್ಲಿ ಆ ವಿಶೇಷತೆಯನ್ನ ನಾವು ಕಾಣಬಹುದು ಹೆಚ್ಚು. ಒಟ್ಟ ಸೋಲು ಕೊಡಂಗಿಲ್ಲ, ಮಾತಿನಲ್ಲಾಗ್ಲಿ ತರ್ಕದಲ್ಲಾಗ್ಲಿ ಹೆಚ್ಚು ಪರ್ಸೆಂಟೇಜ್ ತಗೋಬೇಕು, ಹೆಚ್ಚು ಮಾರ್ಕ್ಸ್ ಗಳಿಸಬೇಕು, ಹೆಚ್ಚು ಸ್ಕೋರ್ ಗಳಿಸಬೇಕು, ಕಾಂಪಿಟೇಷನ್ ಮಾಡಬೇಕು. ಕಾಂಪಿಟೇಟರ್ಸ್ ಇವರು ಎಲ್ಲದರಲ್ಲೂ ಕಾಂಪಿಟೇಷನ್ ಮಾಡ್ಬೇಕು ಅಂತಾರ, ಎಲ್ಲದರಲ್ಲೂ ಭಾಗವಹಿಸಬೇಕು, ಗೆಲ್ಲಬೇಕು ಅನ್ನೋ ಅಭಿಲಾಷೆ ಉಳ್ಳವರಾಗಿರ್ತಾರ. ಇದು ರೇವತಿ ನಕ್ಷತ್ರದ ಸ್ವಭಾವ ಮತ್ತು ಗುಣಧರ್ಮ. ಭೂಷಣ ಅನ್ನುವ ದೇವತಾ ಎಲ್ಲಿದ್ದಾನ, ಬರೇ ಪ್ರಯಾಣ, ಟ್ರಾವೆಲಿಂಗು, ಸಂಚಾರ, ದೇಶ ಸುತ್ತು, ಕೋಶ ಓದು ಅಂತಾರಲ್ಲ, ಅದು ಅಗ್ರಿ ಪರ್ಫೆಕ್ಟ್ ಮ್ಯಾಚ್ ಆಗ್ತದೆ ಇವ್ರಿಗೆ. ಪ್ರಾಣಿ ಬಗ್ಗೆ, ಪಶು ಪಕ್ಷಿಗಳ ಬಗ್ಗೆ, ಕ್ರಿಮಿಕೀಟಗಳ ಬಗ್ಗೆ ಎಲ್ಲದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಜಾಸ್ತಿ. ಪ್ರಯಾಣ ಮಾಡಬೇಕು, ಆ ಊರು ಈ ಊರು, ಅಂತ ದೇಶ ಇಂಥ ದೇಶ, ಅಲ್ಲಿ ಊಟ ಇಲ್ಲಿ ವೇಷ ಭೂಷಣ ಎಲ್ಲ ತಿಳಿಯುವಂತ ಆಸಕ್ತಿ, ಕುತೂಹಲ ಜಾಸ್ತಿ. ಇವೆಲ್ಲ ರೇವತಿ ನಕ್ಷತ್ರ ಜಾಸ್ತಿ ಇರ್ತಾರೆ. ಕೆಲವರಿಗೆ ಇರಂಗಿಲ್ಲ, ಪ್ರಯಾಣ ಪ್ರಿಯರಾಗಿರ್ತಾರೆ. ರೇವತಿ ನಕ್ಷತ್ರ ಇದು ಮೀನರಾಶಿ, ಜಲತತ್ವದ ರಾಶಿ. ಇಲ್ಲಿ ಕೊನೆಯದಾಗಿ ಈಗ ಬರುವಂತವನು ಅಂದ್ರೆ ಈ ರೇವತಿ ನಕ್ಷತ್ರದ ಮೊದಲನೇ ಚರಣ ಮತ್ತೆ 4ನೇ ಚರಣ, ಇದಕ್ಕೆ ಗುರು ಅಧಿಪತಿ ಬರ್ತಾನ. ಮೀನರಾಶಿ ರೇವತಿ ನಕ್ಷತ್ರದ ಮೊದಲು ಮತ್ತೆ 4ನೇ ಚರಣ, ಇದಕ್ಕೆ ಗುರು ಅಧಿಪತಿ ಇರೋದ್ರಿಂದ ಇವರಲ್ಲಿ ಸ್ಪಿರಿಚುವಾಲಿಟಿ ಜಾಸ್ತಿ ಇರ್ತದೆ, ಇವರಲ್ಲಿ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರ್ತದೆ. ಇವರು ದೊಡ್ಡ ಉನ್ನತ ಅಧಿಕಾರ ಪದವಿಯನ್ನು ಪಡೆಯೋದ್ರಲ್ಲಿ 100% ಯಶಸ್ವಿ ಆಗ್ತಾರೆ. ಇವರು ಜಾಸ್ತಿ ವಾದ ತರ್ಕ ಮಾಡೋದಿಲ್ಲ. ಎಲ್ಲಿ ಮಾತಾಡ್ತಾ ಯಾರಾದ್ರೂ ಬಹಳ ಕುತರ್ಕಗಳನ್ನ ಮಾಡ್ಲಿಕ್ಕತ್ರ ಇವ್ರು ಜಾಸ್ತಿ ವಾದ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಯಾರು ತಮ್ದ ದೊಡ್ಡಸ್ತನ ತೋರಿಸ್ಲಿಕ್ಕತ್ರ ಇವ್ರು ಅಹಂಕಾರ ಮಾಡಂಗಿಲ್ಲ. ಬಟ್ ಸಾಮಾನ್ಯವಾಗಿ ಮೋಸ್ಟ್ ಸಕ್ಸಸ್ಫುಲ್ ಹಾರೋಸ್ಕೋಪ್ ಇದು. ಮೀನರಾಶಿ ರೇವತಿ ನಕ್ಷತ್ರ ಮೊದಲು ಮತ್ತು 4ನೇ ಚರಣದವರು ನಿಂತಾರ, ಭಾರಿ ಸಕ್ಸಸ್ಫುಲ್ ಇರ್ತಾರ. ಫೈನಾನ್ಷಿಯಲಿ ತುಂಬಾ ಸಂಪಾದನೆಯನ್ನು ಮಾಡುವಂತರಾಗಿರ್ತಾರ, ಹೆಚ್ಚು ಸಂಪತ್ತನ್ನ ಗಳಿಸುವಂತಾಗಿರ್ತಾರೆ. ಹೆಸರು ಕೀರ್ತಿ ಪ್ರತಿಷ್ಠೆ ಬಹಳ ಫೇಮಸ್ ಆಗುವಂತ ಸಾಧ್ಯತೆ ಇರ್ತದೆ, ಸೆಲೆಬ್ರಿಟಿ ಆಗುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವರಲ್ಲಿ ಒಂದು ಗುರುವಿನ ಆಕರ್ಷಣೆ ಇರ್ತದೆ, ಭೂಷಣ ಅನ್ನುವ ಒಂದು ಶಕ್ತಿ ಇರ್ತದೆ, ಬುಧನ ಚೈತನ್ಯ ಇರ್ತದೆ, ಗುರುವಿನ ದ್ವಿಗುಣ ಬಲ ಇರ್ತದೆ. ಹೀಗಾಗಿ ಮೀನರಾಶಿಯ ಗುರು, ರೇವತಿ ನಕ್ಷತ್ರದ ಬುಧ, 1ನೇ ಚರಣ ಮತ್ತು 4ನೇ ಚರಣದ ಗುರು ಮತ್ತೆ ಭೂಷಣ, ಈ ಪ್ರಬಲವಾದ ಪಾಸಿಟಿವ್ ಪ್ರಾಸ್ಪೆಕ್ಟ್ಸ್ ಬಹಳ ಇರ್ತದೆ. ಅಂದ್ರೆ ಕೆಟ್ಟ ವಿಚಾರ ಮಾಡದೆ, ನೆಗೆಟಿವ್ ವಿಚಾರ ಮಾಡದೆ, ನಾ ಸಾಯ್ತೀನಿ, ನಾ ಬಿದ್ದು ಹೋಗ್ತೀನಿ, ನಾ ಸೋಗ್ತೀನಿ, ನಾ ಬಿಟ್ಟು ಹೋಗ್ತೀನಿ, ನಾ ಅಳ್ತೀನಿ, ನಾ ನೋವು ಮಾಡ್ಕೋತೀನಿ, ನನ್ನ ಯಾರು ನಂಗೆ ಲೈಕ್ ಮಾಡಂಗಿಲ್ಲ, ಬರೀ ನೆಗೆಟಿವ್ ವಿಚಾರ ಮಾಡೋದು, ನೆಗೆಟಿವ್ ಥಿಂಕ್ ಮಾಡೋದು ಎಲ್ಲ ಕಡಿಮೆ, ಬರೀ ಪಾಸಿಟಿವ್ ಥಿಂಕ್ ಮಾಡ್ತಿರ್ತಾರೆ. ಪಾಸಿಟಿವ್ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇರ್ತದೆ. ಇದ ಹಾಳಾಗೋತಾ ಹೋಲಿ ಬಿಡು, ಮತ್ತೇನ್ ಮಾಡ್ಬೋದು, ಇದು ನಾಶ ಆಯ್ತಾ ಬಿಟ್ಬಿಡು, ಮತ್ತೇನು ಇದು ಕಳ್ಕೊಂಡೇ ಇದು ಬಿಟ್ಟು ಮತ್ತೇನ್ ಮಾಡೋದು, ಕಳ್ಕೊಂಡೇನೋ ದುಃಖಕ್ಕಿಂತ ಮುಂದೆ ಏನ್ ಮಾಡ್ಲಿ ಅನ್ನೋದ್ರ ಬಗ್ಗೆ ಬಹಳ ಪಾಸಿಟಿವ್ ಪ್ರಾಸ್ಪೆಕ್ಟ್ ಇರ್ತದೆ. ತ್ಯಾಗ ಗುಣ ಜಾಸ್ತಿ ಇರ್ತದೆ ರೇವತಿ ನಕ್ಷತ್ರಕ್ಕೆ, 1ನೇ ಮತ್ತು 4ನೇ ಚರಣಕ್ಕೆ. ಇದೇ ಮೀನರಾಶಿ ರೇವತಿ ನಕ್ಷತ್ರ 2 ಮತ್ತೆ 3ನೇ ಚರಣಕ್ಕೆ ಶನಿ ಬರ್ತಾನೆ, ಮಕರ ಮತ್ತೆ ಕುಂಭ. ಇಲ್ಲಿ ಹಳೆಯದಕ್ಕೆ ಆದ್ಯತೆ ಜಾಸ್ತಿ ಇರ್ತದ, ಪಾಪ ಪುಣ್ಯದ ಆದ್ಯತೆ ಜಾಸ್ತಿ ಇರ್ತದ, ಯಾರು ಸರಿ ಯಾರು ತಪ್ಪು ಅಂತ ತಿಳ್ಕೊಳ್ಳೋ ಬುದ್ಧಿ ಜಾಸ್ತಿ ಇರ್ತದ, ಯಾರಿಂದ ಹೆಂಗ ಕೆಲಸ ತಗೋಬೇಕು ಅನ್ನೋ ಮ್ಯಾಚುರಿಟಿ ಇರ್ತದ, ಆಲಸ್ಯ ಜಾಸ್ತಿ ಇರ್ತದ. ಫೈನಾನ್ಸು, ಬಡ್ಡಿ, ಲೇವಾದೇವಿ, ಇನ್ವೆಸ್ಟ್ಮೆಂಟು, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು ಇಂಥವಕ್ಕೆಲ್ಲ ಸಹಾಯಕ ಆಗ್ತದ. ಕನಿಂಗ್ ನೇಚರ್ ಇರ್ತದ, ಸ್ವಾರ್ಥತೆ ಜಾಸ್ತಿ ಇರ್ತದ, ಹಂಗ ಪಟ್ನ ಯಾವ್ದನ್ನು ಬಿಟ್ಕೊಡ್ತಿರೋದು, ಹಠ ಜಾಸ್ತಿ ಇರ್ತದ. ಇವರು ಭಯಂಕರ ವಾದ ಮಾಡುವಂತವ್ರಾಗಿರ್ತಾರ, ಎಲ್ಲದರಲ್ಲೂ ವಾದ, ಹಂಗ್ಯಾಕ ಹಿಂಗ್ಯಾಕ್ ಮಾಡದಿ, ಹಂಗ್ಯಾಕ್ ಮಾಡದಿ, ಹಿಂಗ್ಯಾಕ್ ಮಾಡ್ಲಿಲ್ಲ, ಹಂಗ್ಯಾಕ್ ಮಾಡ್ಲಿಲ್ಲ ಅಂತ ಬೇರೆ ಬೇರೆ ವಿಭಿನ್ನವಾದಂತ ಪ್ರಶ್ನೆ ಮಾಡೋದು. ಇವ್ರು ಹೇಳದಂಗ ಕೇಳಲಿಲ್ಲ ಅಂತಂದ್ರೆ ಜಗಳ ಮನಸ್ತಾಪಗಳನ್ನ ಮಾಡುವಂತದ್ದು, ಇವೆಲ್ಲ ಸ್ವಭಾವ 2 ಮತ್ತೆ 3ನೇ ಚರಣಕ್ಕೆ ಒಂದ್ ಸ್ವಲ್ಪ ಇರ್ತದೆ. ಇನ್ನು ಅನೇಕ ಸ್ವಭಾವಗಳನ್ನ ನಾವು ಕಾಣಬಹುದು. ಆದ್ರೆ ಸಾಮಾನ್ಯವಾಗಿ ಮೀನರಾಶಿ ರೇವತಿ ನಕ್ಷತ್ರ 3 ಮತ್ತೆ 4ನೇ ಪಾದದವರಿಗೆ ಈ ಸ್ವಭಾವಗಳೆಲ್ಲ ಅಂಟ್ಕೊಂಡಿರ್ತಾವ. ಹಂಗಂತ ಹೇಳಿ ಮತ್ತೆ ಇವ್ರಿಗೂ ಪಾಪ ಪುಣ್ಯದ ಭಯ ಇರ್ತದ, ಹಳೇದನ್ನ ಮರ್ತು ಬಂದಿರಂಗಿಲ್ಲ, ಹಿಂದೆ ಯಾರು ಉಪಕಾರ ಮಾಡಿರ್ತಾರ, ತಂದೆ ತಾಯಿ ರಿಲೇಶನ್ಶಿಪ್ ಸಂಬಂಧಿಗಳಿಗೆ ಮಹತ್ವ ಕೊಡ್ತಿರ್ತಾರ.
ಇವರು ಹೇಳಿದಲ್ಲ, ಫೈನಾನ್ಸು, ಇನ್ವೆಸ್ಟ್ಮೆಂಟು, ಈ ಕಡೆ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟು, ಲೇವಾದೇವಿ, ಕೆಮಿಕಲ್ಲು, ಟೆಕ್ಸ್ಟೈಲು, ಇಂಥವೆಲ್ಲ ಬಿಸ್ನೆಸ್ ಅನ್ನ ಮಾಡಬಹುದು. ಈ ಪ್ರಕಾರ ಮೀನರಾಶಿ ರೇವತಿ ನಕ್ಷತ್ರ ಕೊನೆಯ ನಮ್ಮ ಈ ಸಂಚಿಕೆ, ಈ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಈ ಕೊನೆಯ ಸಂಚಿಕೆಯನ್ನು ನಾವು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೇವೆ. ಇಲ್ಲಿಯವರೆಗೂ ನಮಗೆ ಪ್ರೋತ್ಸಾಹ, ಪ್ರೇರಣೆ, ಶಕ್ತಿ, ಚೈತನ್ಯವನ್ನ ಮತ್ತು ಒಂದು ವಿಶೇಷವಾದಂತಹ ನಮ್ಮಲ್ಲಿ ಕೆಲಸ ಮಾಡುವಂತ ಕುತೂಹಲವನ್ನ ಸೃಷ್ಟಿಸಿರುವಂತಹ ಎಲ್ಲ ನಮ್ಮ ವೀಕ್ಷಕರಿಗೆ ನಾವು ಹೃದಯಪೂರ್ವಕ ಧನ್ಯವಾದವನ್ನ ಹೇಳುತ್ತಾ ಇವತ್ತಿಗೆ ಈ ರಾಶಿಯ ನಕ್ಷತ್ರ ಮಾಲಾ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತಾ ಇದ್ದೇವೆ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಸದಾ ಹೀಗಿರಲೆಂದು ಭಾವಿಸುತ್ತಾ ನಮಸ್ಕಾರ.